ಬೆಂಗಳೂರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕೆಆರ್ ಮಾರ್ಕೆಟ್ ವಾರ್ಡಿನಲ್ಲಿ ಇತ್ತೀಚೆಗೆ ಬಕ್ಷಿ ಗಾರ್ಡನ್ ಪ್ರದೇಶದಲ್ಲಿ 3 ಅಂತಸ್ತಿನ ಕಟ್ಟಡ ಕುಸಿದು ದೊಡ್ಡ ಅನಾಹುತವೇ ಆಗಿದ್ದು, ಅದೃಷ್ಟವಶಾತ್ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಿಲ್ಲ. ಈ ಸಂದರ್ಭದಲ್ಲಿ ಸಂಸದ ಪಿಸಿ ಮೋಹನ್ ಅವರ ಸೂಚನೆ ಮೇರೆಗೆ ನಾಗಲಿಂಗಂ ಪ್ರಧಾನ ಕಾರ್ಯದರ್ಶಿ ಬಿಜೆಪಿ ಮುಖಂಡರು ಚಾಮರಾಜಪೇಟೆ ಕ್ಷೇತ್ರ ನಾಗು ಅವರು ಬಕ್ಷಿ ಗಾರ್ಡನ್ ಸಂತ್ರಸ್ತರಿಗೆ ನೆರವು ನೀಡಿದ್ದರು. ಈ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡರಾದ ನಾಗಲಿಂಗಂ ಅವರು, ಸಂಸದ ಪಿಸಿ ಮೋಹನ್ ಅವರ ಆದರ್ಶ ಮೇರೆಗೆ ಸಂತ್ರಸ್ತರಿಗೆ ಮನೆಗೆ ಬೇಕಾದ ಅಗತ್ಯ ವಸ್ತುಗಳನ್ನು ನಾವು ನೀಡುತ್ತೇವೆ ಎಂದು ತಿಳಿಸಿದರು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗು ಅಂತ. ನಾನು ಭಾರತೀಯ ಜನತಾ ಪಾರ್ಟಿಯ ಒಂದು 30 ವರ್ಷದಿಂದ ಅದೇ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮ ಸಾಹೇಬರು ಪಿಸಿ ಮೋಹನ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಏನು ಆ ಬಕ್ಷಿ ಗಾರ್ಡನಲ್ಲಿ ಮನೆ ಕುಸಿದಾಗ ಅವರು ನಮಗೆ ತಕ್ಷಣ ಹೋಗಿ ಅಲ್ಲೇ ನಿಂತ್ಕೊಂಡು ಕೆಲಸ ಮಾಡಿ ಅಂತ ಹೇಳಿದಾಗ ನಾವೆಲ್ಲರೂ ಹೋಗಿ ಅಲ್ಲೋಗಿ ನಿಂತ್ಕೊಂಡು ನಮ್ಮ ಏನು ಸಹಾಯ ಆಗುತ್ತೋ ಅದನ್ನೆಲ್ಲ ಮಾಡಿಕೊಟ್ಟು ಬರುವ ಕೊನೆಯ ಕ್ಷಣದಲ್ಲಿ ಅವರಿಗೆ ನಾವು ಒಂದು ಭರವಸೆ ಹೇಳಿದ್ವಿ, ನೋಡಮ್ಮ ನಿಮ್ಮ ಮನೆಗೆ ಸಂಸಾರ ಮಾಡುವ ಅಗತ್ಯ ಸಾಮಾನುಗಳನ್ನು ನಮ್ಮ ಕಡೆಯಿಂದ ನಾವು ಮಾಡಿಕೊಡ್ತೀವಿ ಅಂತ. ಅದನ್ನು ಇವತ್ತು ಅವರು ನಿನ್ನೆ ಬಂದು ಕೇಳಿದ್ರು. ಅದನ್ನು ಇವತ್ತು ಅವರಿಗೆ ಅಂಗಡಿಗೆ ಕಳಿಸಿ ಅವ್ರಿಗೆ ಏನು ಬೇಕೋ ನೀವು ತೊಗೊಂಡು ಬನ್ರಮ್ಮ ಅಂತ ಹೇಳಿದ್ದೀವಿ. ಅವರೇ ತೊಗೊಂಬಂದಿದ್ದಾರೆ. ಅವ್ರಿಗೇನು ಬೇಕೋ ಅದನ್ನು ಕೊಡಿಸಿದ್ದೀವಿ. ಒಂದು ಸಣ್ಣ ಅವ್ರಿಗೇನು ಬೇಕೋ ಸಣ್ಣ ಸಹಾಯ ನನ್ನ ಕಡೆಯಿಂದ ಮಾಡಿದ್ದೀನಿ. ಇದೆಲ್ಲ ಪೂರ್ತಿ ನಮ್ಮ ಸಂಸದರಾದ ಪಿಸಿ ಮೋಹನ್ ಅವರಿಗೆ ಸಲ್ಲಬೇಕು. ಯಾಕಂದರೆ ಅವರೇ ನಮಗೆ ಆವಾಗವಾಗ ಬುದ್ಧಿ ಹೇಳ್ತಾ ಇರ್ತಾರೆ, ಮಾರ್ಗದರ್ಶನ ಕೊಡ್ತಾ ಇರ್ತಾರೆ. ಯಾವುದೇ ಒಂದು ಬಡವರಿಗಾದರೆ ಒಂದು ಕಷ್ಟಕ್ಕೆ ಅವರಿಗೆ ಉಪಯೋಗ ಆಗ್ರಿ. ಒಂದು ನೀರು ಬರಲಿಲ್ಲ, ಚರಂಡಿ ಬ್ಲಾಕ್ ಆಯಿತು, ಅಥವಾ ಸ್ಟ್ರೀಟ್ ಲೈಟ್ ಬರಲಿಲ್ಲ, ಇಂಥ ಸಣ್ಣ ಪುಟ್ಟ ವಿಚಾರಕ್ಕೆ, ಹಾಸ್ಪಿಟ್ಲ್ ವಿಚಾರಕ್ಕಂತೂ ಹಲವಾರು ಸರಿ ಅವರು ಸಹಾಯ ಮಾಡಿದ್ದಾರೆ. ಯಾರೇ ಬರಲಿ ಅವ್ರಿಗೆಲ್ರಿಗೂ ಒಂದು ಸಪ್ರೇಟಾಗಿ ಆಫೀಸಲ್ಲಿ ಒಂದು ವ್ಯವಸ್ಥೆ ಮಾಡಿ ಇಟ್ಟಿದ್ದಾರೆ ಹಾಸ್ಪಿಟಲ್ಗೋಸ್ಕರನೇ. ಆ ಹಾಸ್ಪಿಟ್ಲಿಗೆ ಯಾರು ಹೋದರೂ ಕೂಡ ಅಲ್ಲಿಗೆ ಏನು ಬೇಕೋ ಅದನ್ನು ಕಮ್ಯುನಿಕೇಷನ್ ಮಾಡಿ
ಅವ್ರು ಅಡ್ಮಿಟ್ ಆಗಿದ ನಂತರ ಕೂಡ ಡಾಕ್ಟ್ರ್ ತವ ಎಲ್ಲ ಮಾತಾಡಿ ಆಮೇಲೆ ಆ ಪೇಷಂಟ್ಗೆ ಮಾತಾಡಿ ಅದು ಇಷ್ಟು ಮಟ್ಟಕ್ಕೆ ಅವ್ರಿಗೆ ನಮಗೆ ಕೆಲಸ ಮಾಡ್ತಾರೆ. ಪ್ರತಿಯೊಂದು ಅವ್ರು ನಾವು ಯಾರಿಗೆ ಕರ್ಕೊಂಡು ಹೋಗ್ತೀವೋ ಪ್ರತಿಯೊಬ್ಬರಿಗೂ ಈ ಕೆಲಸ ಮಾಡಿಕೊಟ್ಟಿದ್ದಾರೆ. ಆಮೇಲೆ ಹಲವಾರು ಸಹಾಯ ಮಾಡಿದ್ದಾರೆ. ಅವ್ರಿಗೆ ನಮ್ಮ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಆ ಕುಟುಂಬದ ಇತ್ತೀಚೆಗೆ ಬಕ್ಷಿವಾಡಲ್ಲಿ ಒಂದು ಮನೆ 3 ಫ್ಲೋರ್ ಮನೆ ಹಾಗೇ ಕುಸಿದು ಬಿದ್ದುಬಿಡ್ತು ಮನೆ. ಅದು ಆವಾಗ ಆ ಮನೆಯಲ್ಲಿ ಕೆಲವರು ಯಾರು ಇಲ್ಲ. ಆಮೇಲೆ ಆ ಮನೆಯಲ್ಲಿ ಬಂದು ಕಾವ್ಯ ಮಾತ್ರ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ರು. ಆ ಸಮಯದಲ್ಲಿ ಬಂದು ತುಂಬ ಕಷ್ಟಪಟ್ಟು ನಮ್ಮ BJP ಲೀಡ್ರು ನಮ್ಮ ನಾಗಲಿಂಗಮ್ಮ ಅವರು ಅಲ್ಲಿ ಬಂದು ಅಲ್ಲಿ ಇವ್ರಿಗೆ ಬೇಗ ಅದು ಒಳಗಡೆ ಇದ್ದ ಸಾಮಾನೆಲ್ಲ ಎತ್ಕೊಟ್ಬಿಟ್ಟು ಆ ಲ್ಯಾಪ್ಟಾಪೆಲ್ಲ ಎತ್ಕೊಟ್ಟು ಅವ್ರನ್ನ ಹೊರಗಡೆ ತಂದು ಬಿಟ್ಟಿದ್ದಾರೆ. ಅದೇ ಸಮಯದಲ್ಲಿ ಅವರೊಂದು ಭರವಸೆ ಕೊಟ್ಟರು, ನೋಡಮ್ಮ ನಿಮ್ಮ ಮನೆಗೆ ಏನು ಅಗತ್ಯ ಸಾಮಾನುಗಳು ಅಡುಗೆ ಸಾಮಾನು ಏನೇನಿದೆಯೋ ನಾನು ಎಲ್ಲ ವ್ಯವಸ್ಥೆ ಮಾಡಿ ನಾನು ಕೊಡ್ತೀನಿ, ನೀವು ಅದ್ರ ಬಗ್ಗೆ ನೀವು ಏನು ತಲೆ ಕೆಡಿಸ್ಕೋಬೇಡಿ, ನಾನು ಇದ್ದೀನಿ ನಿಮ್ಗೆ ಧೈರ್ಯ ಹೇಳಿದ್ರು, ಭರವಸೆ ಕೊಟ್ಟರು. ಅದ್ರ ಪ್ರಕಾರ ಇವತ್ತು ಕರೆದು ಈಗ ನೋಡಿ ಇದೆಲ್ಲ ಇನ್ನೂ ಒಳಗಡೆ ಅದೆಲ್ಲ ಇದೆ. ಏನೇನು ಬೇಕೋ ತಂಗಿಗೆ ಅನ್ನ ಏನು ಕೊಡಬೇಕೋ ಬಳುವಳಿ ಅಷ್ಟೂ ಒಂದು ಬಿಡದೆ ಎಲ್ಲ ಫೋನ್ ಮಾಡಿ ವಿಚಾರಣೆ ಮಾಡಿದ್ರು. ಏನಪ್ಪ ಏನಾಯಿತು ಅಂತ ಕೇಳಿದ್ರು. ಸರಿ, ಅವ್ರ ಮೂಲಕ ಅವ್ರ ಗೈಡೆನ್ಸ್ ಮೂಲಕ ನಮ್ಮ ಇವರು ನಾಗಲಿಂಗಂ ಸಾರು ಇದನ್ನೆಲ್ಲ ಸಹಾಯ ಮಾಡಿದ್ದಾರೆ ಅವ್ರಿಗೆ, ಬಡವರಿಗೆ. ಅವ್ರಿಗೆ ಬಂದು ಅವ್ರ ಕುಟುಂಬದ ಪರವಾಗಿ ಮತ್ತು ನನ್ನ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. PC ಮೋಹನ್ ಸಾಹೇಬರಿಗೆ ಧನ್ಯವಾದಗಳು.